ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯಾಗೆ ಅಮ್ಮ ನೀವು ಹೋಗಿ ಬನ್ನಿ, ನಾನು ಆರಾಮಾಗಿ ಅಜ್ಜಿ ತಾತನ ಜೊತೆ ಇರ್ತೇನೆ, ನೀವು ಅಲ್ಲಿ ಖುಷಿಯಾಗಿರಬೇಕು ಅಷ್ಟೇ, ನನಗೆ ನೆನಪಾದಾಗ ಕಾಲ್ ಮಾಡ್ತೀನಿ ಅಂತ ತನ್ಮಯ ಹೇಳ್ತಾನೆ. ಈ ಕಡೆ ಅಮ್ಮ ಭಾಗ್ಯ ಆ ಮಗನನ್ನು ಅಪ್ಕೋತಾರೆ. ನಂತರ ನೋಡು ನಾಳೆ 10 ಗಂಟೆ ಒಳಗೆ ನಿನ್ನ ಕರ್ಸ್ಕೊತೀನಿ ಆಯಿತಾ, ನೀನು ನನ್ನ ಜೊತೆನೇ ಇರ್ತೀಯ ಅಂತ ಹೇಳಿ ಆದಿ ಹೇಳ್ತಾರೆ. ನಾಳೆ ಪೂಜೆ ಇದೆ, ಮನೆಯವ್ರಿಗೆ ಎಲ್ಲರನ್ನ ಕೂಡ ನೀನು ಕರ್ಕೊಂಡು ಬರಬೇಕು ತನ್ಮಯ ಅಂತ ಕಾಮತ್ತವ್ರು ಕೂಡ ಹೇಳ್ತಾರೆ. ನಂತರ ಇಲ್ಲಿ ಭಾಗ್ಯ ಮತ್ತು ಆದಿಯನ್ನು ಕಳಿಸ್ಕೊಡ್ಲಾಗುತ್ತೆ. ಈ ಕಡೆ ಭಾಗ್ಯಗೆ ತನ್ವಿ ನೆನಪಾಗಿದೆ, ಕಾಲ್ ಮಾಡ್ತಾರೆ. ಆದರೆ ಅಲ್ಲಿ ತನ್ವಿ ಕಾಲ್ ರಿಸೀವ್ ಮಾಡ್ತಿಲ್ಲ. ನಂತರ ಕುಸುಮ ಅವ್ರಿಗೆ ಕರೆ ಮಾಡಿದಾಗ ಸತ್ಯ ಹೇಳಿದರೆ ಖಂಡಿತ ಭಾಗ್ಯ ವಾಪಸ್ ಬಂದುಬಿಡ್ತಾಳೆ, ತನ್ವಿ ಇಲ್ಲೇ ಇದ್ದಾಳೆ ಅಂತ ಹೇಳೋಣ ಅಂದ್ಕೊಂಡಿದ್ದೆ. ತನ್ವಿ ನಮ್ಮ ಜೊತೆಲ್ಲೇ ಇದ್ದಾಳೆ, ಈಗ ತಾನೇ ವಾಶ್ರೂಮಿಂದ ಬಂದ್ಲು ಅಂತ ಸುಳ್ಳು ಹೇಳಿಬಿಡ್ತಾರೆ ಕುಸುಮ ಅವರು. ನಂತರ ಇಲ್ಲಿ ನಾವು ತನ್ವಿಯನ್ನು ಹುಡ್ಕೊಂಡು ಬರ್ತೀವಿ, ನೀವು ಮನೆಗೆ ಹೊರಡಿ ಅಂತ ಹೇಳಿ ಧರ್ಮ ಅಂಕಲ್ ಎಲ್ಲರನ್ನ ಕೂಡ ಮನೆಗೆ ಕಳಿಸಿ ಸುನಂದ ಮತ್ತು ಕುಸುಮ ಅವರು ಎಲ್ಲ ಕಡೆ ತನ್ವಿನ ಹುಡುಕ್ತಾರೆ. ತನ್ವಿ ಕಾಣಿಸೋದಿಲ್ಲ, ಗಾಬರಿ ಆಗುತ್ತೆ. ಅಷ್ಟರಲ್ಲಿ ಇಲ್ಲಿ ತನ್ಮಯ ಕಾಲ್ ಮಾಡ್ತಾರೆ, ತನ್ವಿ ಮನೆಯಲ್ಲೇ ಇದ್ದಾಳೆ ಅಂತ. ಅವ್ರಿಗಾಗ ಸಮಾಧಾನ ಆಗುತ್ತೆ, ಮನೆಗೆ ಹೋಗ್ತಾರೆ. ಈ ಕಡೆ ಭಾಗ್ಯ ಆದಿ ಮನೆಗೆ ಬರೋಕ್ಕೂ ಮೊದಲೇ ಟೈರ್ ಪಂಚರ್ ಆಗುತ್ತೆ, ಅಲ್ಲಿ ಒಂದಷ್ಟು ಸಮಯ ಕಳೀತಾರೆ. ನಂತರ ಈ ಕಡೆ ಮನೆಗೆ ಬರ್ತಾರೆ. ಈ ಕಡೆ ಮನೆಯಲ್ಲಿ ಭಾಗ್ಯ ಬರ್ತಿದ್ದಾಳೆ ಅಂತ ಹೇಳಿ ಪೂಜಾ ತನ್ನ ಅಕ್ಕನ ಮನೆಗೆ ಸ್ವಾಗತ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ದಾರೆ. ಭಾಗ್ಯ ಮತ್ತು ಆದಿ ಬರ್ತಿದ್ದಾಗೇ ಈ ಕಡೆ ಹೊಸಲಿನ ಮೇಲೆ ಆ ಒಂದು ಸೀರನ್ನು ಇಡೋದ್ರ ಮುಖಾಂತರ ಶಾಸ್ತ್ರೋಕ್ತವಾಗಿ ಮನೆಯ ಸೊಸೆಯನ್ನು ಮನೆಗೆ ತುಂಬಿಸ್ಕೊಳ್ಳೋ ಶಾಸ್ತ್ರವನ್ನು ಮಾಡಲಾಗುತ್ತೆ. ಈ ಕಡೆ ಬಲಗಾಲಿಂದ ಸೀರನ್ನು ಉದ್ದಂಥ ಭಾಗ್ಯ ಮನೆ ಒಳಗಡೆ ಕಾಲು ಇಡ್ತಾ ಇರಬೇಕಿದ್ರೆ ಸ್ವಲ್ಪ ಎಡವಿ ಬಿಡ್ತಾರೆ. ಆಗ ತಕ್ಷಣ ಬಂದು ಯಾದಿ ಇಟ್ಕೋತಾರೆ, ಪ್ರತಿ ಹೆಜ್ಜೆಯಲ್ಲೂ ಕೂಡ ನಾನು ನಿಮ್ಮ ಜೊತೆಯಾಗಿ ಇರ್ತೀನಿ, ನಿಮ್ಮನ್ನು ಬೀಳೋದಕ್ಕೂ ಕೂಡ ಬಿಡೋದಿಲ್ಲ ಅಂತ ಹೇಳಿ ಆದಿ ಹೇಳ್ತಿದ್ದಾರೆ. ನಂತರ ಇಲ್ಲಿ ಕಾಮತ್ತವರು ತಗೊಮ್ಮ, ಇದು ನಿಮ್ಮ ಅತ್ತೆಯ ಸೀರೆ, ಇದನ್ನು ನೀನೇ ತಗೋಬೇಕು, ಇದನ್ನೇ ಹಾಕ್ಕೋಬೇಕು ನೀನು ಅಂತ ಹೇಳಿ ಕೊಡ್ತಿದ್ದಾಗ ಇಲ್ಲ ಯಾವುದೇ ಕಾರಣಕ್ಕೂ ಇದು ಭಾಗ್ಯಕ್ಕೆ ಹೋಗಬಾರ್ದು ಅಂದ್ಕೊಂಡಂತಹ ಕನಿಕಾ ಅದರ ಮೇಲೆ ಜ್ಯೂಸನ್ನು ಚೆಲ್ಲಿದೆ. ಈ ಕಡೆ ಭಾಗ್ಯ ಕೆಂಡ ಕಾರ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ.